ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರು, ಇವತ್ತ ಮೊದಲಿಗೆ ಮಾತಾಡುವಂಥದ್ದು ಬೆಳಗಾವಿಯ ರಾಜಕೀಯದ ಬಗ್ಗೆ. ಯಾಕಂತಂದ್ರೆ ಬೆಳಗಾವಿ ರಾಜಕೀಯ ಅಂತ ಈಗ ಕೊರದಿಟ್ಟಂಗೆ ಎರಡಾಗ್ಯದ. ಒಂದು ಕಡೆ ಕತ್ತಿ ಅವ್ರದ್ದು, ಇನ್ನೊಂದು ಕಡೆ ಜಾರಕಿಹೊಳಿ ಅವರು. ಯಾರಿಂದ ಯಾರಿದ್ದಾರೆ ಯಾರು ಗೊತ್ತಿದ್ದ ವಿಷಯ ಅದು. ಇದು ಎಲ್ಲಿವರೆಗೆ ಅಂತಂದ್ರೆ ಇವತ್ತು ಮಾತ್ರ ಗಟ್ಟಿಯದ ಅಂತ ಅನ್ನಿಸ್ತದೆ. ವಿರೋಧ ಒಬ್ಬರೊಳಗೆ ಒಬ್ಬ ಮೋಸ್ಟ್ಲಿ ಹೊಂದಾಣಿಕೆ ಆಗಲಿಕ್ಕಿಲ್ಲ ಅನ್ನೋಂಥ ಭಾವದ. ಆದ್ರೆ ಇದೇ ಸಂದರ್ಭದಲ್ಲೇ ಜಾರಕಿಹೊಳಿ ಅವರನ್ನ ಸಪ್ರೇಟ್ ಮಾಡಬೇಕು. ಯಾಕಂದ್ರೆ ಜಾರಕಿಹೊಳಿ ಅವರು ಲಿಂಗಾಯತ್ ಸಪೋರ್ಟ್ ಸಿಕ್ತಪ್ಪ ಅಂತಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬೆಳಗಾವಿ ಜಿಲ್ಲೆಯಲ್ಲಿ ಅವ್ರು ಹಿಡಿಯವ್ರು ಯಾರಿಲ್ಲ ಅನ್ನುವಂಥ ಒಂದು ತರ್ಕ ಕೆಲವು ಜನರಲ್ಲಿ ಬರಲಿಕ್ಕೆ ತಪ್ಪಲ್ಲ. ಯಾಕಂತಂದ್ರೆ ಇವತ್ತಿನ ಅವ್ರ ಬೆಳವಣಿಗೆಗೆ ಅವರ ಜಾತ್ಯಾತೀತ ಮನೋವೃತ್ತಿ ಎಲ್ಲರನ್ನೂ ಆದಷ್ಟು ವಿಶ್ವಾಸ ತೆಗೆದುಕೊಳ್ಳುವಂಥದ್ದು ರಾಜಕಾರಣಿಗಳನ್ನೇ. ಇದು ಭಾಳ ಸ್ಪಷ್ಟೀಕರಣ ಆಗಬೇಕಾಗಿದೆ. ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನ ಒಂದು ಕಡೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ತಮ್ಮ ಎದುರಾಳಿಗಳನ್ನು ಸರಿಯಾದ ಸಮಯದಲ್ಲಿ ಹಣಿಯುವಂಥ ಕೆಲಸವನ್ನು ಸಹಿತ ಈ ಜಾರಕಿಹೊಳಿ ಬ್ರದರ್ಸ್ ಮಾಡೋದ್ರಿಂದಾಗೆ ಈ ಒಂದು ಇವರ ಡಾಮಿನೆನ್ಸಿಯನ್ನು ಜಿಲ್ಲೆಯಿಂದ ಅಥವಾ ಇವರ ಒಂದು ಪ್ರಭಾವವನ್ನು ಜಿಲ್ಲೆಯಿಂದ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋ ದಿಶೆಯಲ್ಲೂ ಸಹಿತ ಕೆಲವು ಜನ ಒಂದು ಸ್ವಲ್ಪ ಜಾರಕಿಹೊಳಿ ವಿರೋಧಿ ಬಣ ಅನ್ರಿ ಬಣ ಅವರು ಇಲ್ಲ ಇನ್ನೂ ಸ್ವಲ್ಪ ನಾವು ಮುಂದೆ ಹೋಗಿ ತಮ್ಮ ಜನಾಂಗ ಒಂದು ಮಾಡುವಂಥ ದೃಷ್ಟಿಕೋನ ಆಗಲಿ ಆ ವಿಚಾರದಲ್ಲೂ ಚರ್ಚೆಗಳು ನಡೀತಾ ಇದ್ದಾವೆ. ಇದು BJPಯಲ್ಲೂ ನಡೀತಾ ಇರ್ಬೋದು, ಕಾಂಗ್ರೆಸ್ನಲ್ಲೂ ನಡೀತಾ ಇರ್ಬೋದು. ವಿಶೇಷವಾಗಿ BJPಯಲ್ಲಿ ಹೆಚ್ಚಿಗೆ ನಡೀತಾ ಇದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಈಗ ವಿಶೇಷವಾಗಿ ಏನಪ್ಪ ಅಂದ್ರೆ ಚಿಕ್ಕೋಡಿ ಭಾಗದಾಗ ಇಬ್ಬರು ಪ್ರಬಲರು, ಕತ್ತಿ ಮತ್ತು ಇನ್ನೊಬ್ಬರು ಜೊಲ್ಲೆಯವರು ಸಹಿತ ಸಾಕಷ್ಟು ತಮ್ಮನ್ನು ನಾವು ಬೆಳೆಸ್ಕೊಂಡವರು. ವೈಯಕ್ತಿಕವಾಗಿ ಒಂದು ಫೈನಾನ್ಸಿಯಲಿ ಆಗಿರ್ಬೋದು, ಇನ್ನೊಂದು ದೃಷ್ಟಿಯಿಂದ ಆಗಿರ್ಬೋದು. ಒಬ್ಬ ಬಲಿಷ್ಠಾಗಿ ಬಾರ್ಡರ್ ತಾಲೂಕು ಚಿಕ್ಕೋಡಿಯಲ್ಲಿ ಪ್ರಬಲರಾಗಿ ಬೆಳೆದಂಥವ್ರು. ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ನಮ್ಮ ಕೋರಿಯವ್ರನ್ನ ಸಹಿತ ಹಿಂದೆ ಹಾಕಿದಾರೇನೋ ಅನ್ನುವಂಗೆ ಬೆಳೆದು ನಿಂತಿದ್ದಾರೆ. ಇವತ್ತು ಅವ್ರಿಗೂ ಬಹಳ ವರ್ಷಗಳಿಂದ DCC ಬ್ಯಾಂಕಿಂದ ಅಧ್ಯಕ್ಷ ಆಗ್ಬೇಕಂತಿತ್ತು. ಆ ಕಾರಣ ಮತ್ತು ಅದೇ ಕಾರಣಕ್ಕೆ ನೋಡ್ರಿ ಇಬ್ಬರು ಸಮಾನರಿದ್ದಾರೆ ಶಕ್ತಿ ಬಲದಲ್ಲೇ, ಕತ್ತಿ ಮತ್ತು ಜೊಲ್ಲೆಯವರು. ಹೀಗಾಗಿ ಅವರೊಳಗೆ ಒಂದು ತಿಕ್ಕಾಟಿತ್ತು. ಆ ತಿಕ್ಕಾಟ ಮೊನ್ನೆ DCC ಬ್ಯಾಂಕ್ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬಂದಕ್ಕಾಗೆ ಇವತ್ತ ಜಾರಕಿಹೊಳಿ ಅವರು ಇದನ್ನು ಅರ್ಥ ಮಾಡಿಕೊಂಡು ಜೊಲ್ಲೆಯವರು ಸ್ನೇಹ ಮಾಡ್ಕೊಳ್ಳೋದು ಗೆದ್ದಿರೋನು ಅಂತ. ಈ ಮೊದಲಾಗಿತ್ತು MP ಇಲೆಕ್ಷನ್ದಲ್ಲೇ ಒಂದಿಷ್ಟು ಜಾರಕಿಹೊಳಿ ಅವರಿಗೆ ಮತ್ತು ಜೊಲ್ಲೆಯವರಿಗೆ ಎದರ ಬದರಾಗಿತ್ತು. ಅದರಲ್ಲಿ ಸತೀಶ್ ಅವರು ತಮ್ಮ ಮಗಳನ್ನು ಪ್ರಿಯಾಂಕಳನ್ನು ಗೆಲ್ಲಿಸುವಲ್ಲಿ ಯಶಸ್ವಿ ಆಗ. ನಂತರದಲ್ಲೇ ಇದಕ್ಕೆ ಕಾರಣೀಕರ್ತರು ಕತ್ತಿಯವರು ಅನ್ನೋಂಥ ಭಾವ ಜೊಲ್ಲೆಯವ್ರಿಗೆ ಬೆಳೆದಕ್ಕಾಗೆ ವೈರಿ ಮಿತ್ರ ಅವನ ನೆಲಗಟ್ಟಿನಲ್ಲೇ ಅವರು ಜಾರಕಿಹೊಳಿ ಜೊತೆಗೆ ಸಂಬಂಧ ಹೆಚ್ಚು ಮಾಡಿಕೊಂಡು DCC ಬ್ಯಾಂಕ್ನಿಂದ ಇಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಅದರಲ್ಲಿ ಯಶಸ್ವಿನೂ ಆದರು. ಕೊನೆಗೆ ನಾವು ಅಧ್ಯಕ್ಷರು ಆದರು. ಇದು ಇನ್ನಷ್ಟು ಅವ್ರ ಮಧ್ಯದಲ್ಲಿ ಒಂದು ಕಂದಕವನ್ನು ಹೆಚ್ಚು ಮಾಡ್ತೀವಿ ಅನ್ನೋದು ಎರಡು ಮಾತಿಲ್ಲ. ಅದಕ್ಕಾಗಿ ಈ ಕಂದಕವನ್ನು ಹೋಗಲಾಡಿಸ್ಬೇಕು. ಅವರಿಬ್ಬರು ಒಂದಾದ್ರೆ ಸ್ವಲ್ಪ ಜಾರಕಿಹೊಳಿ ಪ್ರಭಾವ ಕಡಿಮೆ ಆಗ್ಬೋದು ಅನ್ನೋಂಥ ಕೆಲವರು ತರ್ಕ. ಆ ದಿಶೆಯಲ್ಲೇ ಕತ್ತಿಯವರನ್ನು ಮತ್ತು ಜೊಲ್ಲೆಯವರನ್ನು ಒಂದು ಮಾಡೋ ಪ್ರಯತ್ನ ನಡೆಸಿದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಇದನ್ನು ತಪ್ಪಲ್ಲ. ರಾಜಕೀಯದಲ್ಲಿ ಯಾರಿಗ್ಯಾರು ಶಾಶ್ವತ ಮಿತ್ರ ಅಲ್ಲ ಮತ್ತು ಅದೇ ಕಾಲಕ್ಕೆ ವೈರಿಗಳು ಅಲ್ಲ. ಆ ದಿಶೆಯಲ್ಲಿ ಆದರೂ ಆಗ್ಬಹುದೇನೋ. ಯಾಕಂದರೆ ಇನ್ನು ಮುಂಬರುವ ದಿನಗಳಲ್ಲೇ ಜಾರಕಿಹೊಳಿ ಸಹೋದರ ಅಂತ ಗೊತ್ತದ. ನಿಶ್ಚಿತವಾಗಿಯೂ ಚಿಕ್ಕೋಡಿ ಭಾಗದ MP ಸ್ಥಾನವನ್ನು ಯಾರಿಗೂ ಅಷ್ಟು ಸುಲಭವಾಗಿ ಬಿಟ್ಟುಕೊಡೋದಿಲ್ಲ. ಇನ್ನೇನಿದ್ರು MP ಅಥವಾ ಈ ಲೋಕಸಭಾ ಸದಸ್ಯರಾಗುವಂಥದ್ದು ಜಾರಕಿಹೊಳಿ ಅವ್ರು ನಮ್ಮದಪ್ಪ ಅನ್ನುವಂಥ ಒಂದು ಡೆವಲಪ್ಮೆಂಟ್ ಅವ್ರು ಮಾಡ್ಕೊಳ್ತಾರೆ. ಮತ್ತು ಅದು ಸಹಜದ ಯಾರಾದರೂ ಆ ಸ್ಥಾನಕ್ಕೆ ಬಂದಾಗ ನಮ್ಮದನ್ನು ನಾವು ಉಳಿಸ್ಕೊಂಡು ಹೋಗುವಂಥದ್ದಪ್ಪ ಅಂತೇಳಿ. ಈ ಸಂದರ್ಭದಲ್ಲೇ ಇದು ಶಾಶ್ವತವಾಗಿ ಚಿಕ್ಕೋಡಿ ಈಗ ಹೆಂಗೆ ಗೋಕಾಕ ಕ್ಷೇತ್ರ ಆಗಿರ್ಬೋದು, ಹಂಗೆ ನಾಳೆ ಚಿಕ್ಕೋಡಿ ಭಾಗನೂ ಅವ್ರದ್ದೇ ಕ್ಷೇತ್ರ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ.
ಮತ್ತು ಈಗಾಗಲೇ ಇಲ್ಲಿ ಬೆಳಗಾವಿ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತದ, ಈ ಭಾಗದಲ್ಲಿ ಚಿಕ್ಕೋಡಿ ಬಿಟ್ಟು ಈ ಭಾಗದಲ್ಲೇ ಇಲ್ಲೇ ಜಗದೀಶ್ ಶೆಟ್ಟರ್ ಅವರು ಇವತ್ತು MP ಇದ್ದರೂ ಸಹ ಜಾರಕಿಹೊಳಿ ಸಹೋದರರ ಮಾತನ್ನು ಮೀರುವುದಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಒಟ್ಟು ಜಿಲ್ಲೆ ಮೇಲೆ ಹಿಡಿತ ಅವ್ರು ಸಾಧಿಸ್ಕೊಂಡಿದ್ದಾರೆ. ಈ ನೆಲೆಯಲ್ಲಿ ಅವ್ರು ಒಂದು ಮಾಡುವಂಥ ಪ್ರಯತ್ನ ನಡೆದು ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಆದ್ರೆ ಇನ್ನೊಂದು ದೃಷ್ಟಿ ಇಟ್ಕೊಂಡು ಮತ್ತು ಬೆಳವಣಿಗೆ ಆಗ್ತಾ ಇದ್ದಾವೆ. ಈ ಕತ್ತಿಯವರು ಸ್ವತಃ ಜೊತೆಯವರು ಮಾಡ್ತಾ ಇರ್ಬೋದಿಲ್ಲ ಅಂತಲ್ಲ, ಆದ್ರೆ ಕತ್ತಿಯವರು ಮಾತ್ರ ಜಿಲ್ಲೆಯ ಒಂದಿಷ್ಟು ತಮಗೆ ಅತ್ಯಂತ ಸಮೀಪ ಇದ್ದಂತಹ MLAಗಳ ಜೊತೆಗೆ ತಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವಂಥದ್ದು, ಸಮೀಪ ತರುವಂಥ ಪ್ರಯತ್ನ ಮಾಡಿ ಜಿಲ್ಲೆಯ ಮೇಲಿನ ಹಿಡಿತವನ್ನು ಮತ್ತೊಮ್ಮೆ ಸಾಧಿಸಬೇಕು ಅನ್ನೋ ಪ್ರಯತ್ನ ನಡೆಸಿದ್ದಾರೆ. ಆ ದಿಶೆಯಲ್ಲೇ ಜಂಟಿಯಾಗಿ ಬೇರೆ ಬೇರೆ ಪಕ್ಷದಲ್ಲಿರ್ಬೋದು ಇವತ್ತು ಸೌದಿಯವರು ಮತ್ತು ಕತ್ತಿಯವರು, ಆದ್ರೆ ಜಂಟಿಯಾಗಿ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಸೌದಿಯವರು ಎದುರು ನೋಡ್ತಾ ಇರೋದು ಮಂತ್ರಿಮಂಡಲ ವಿಸ್ತರಣೆ. ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲೇ ಅವ್ರ ಜವಾಬ್ದಾರಿಯುತವಾದ ಮಂತ್ರಿಗಿರಿ ಸಿಕ್ಕರ ಕಾಂಗ್ರೆಸ್ನಲ್ಲೇ, ಸಿಗದೇ ಇದ್ರೆ ಖಚಿತವಾಗಿಯೂ BJP ಹೋಗುವಂಥ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಯಾಕಂತಂದ್ರೆ ಸಹಜದ ಅವ್ರ ಹಿಂಬಾಲಕರು ಹೇಳ್ತಾರೆ, ಇಲ್ಲಿದ್ದೇನು ಮಾಡೋದಿಲ್ಲಪ್ಪ ನೀವು ಕಾಂಗ್ರೆಸ್ನವ್ರೆ, ಮತ್ತು ನಿತ್ಯ ನಮ್ಮ ಸತೀಶ್ ಅವರು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಿಮ್ಮನ್ನು ಹಣಿತಾ ಇರ್ತಾರೆ, ನಿಮ್ಗೆ ಅವಕಾಶ ಸಿಗದಂಗೆ ಮಾಡ್ತಾ ಇರ್ತಾರೆ, ಅಲ್ಲಿದ್ದೇನು ಮಾಡ್ತೀರಿ. ಜೊತೆಗೆ ಈಗ ಅವ್ರಿಗೆ ಭಯನೂ ಅದ, ಸತೀಶ್ ಅವರಿಂದಾಗಿ ಈ ಮಂತ್ರಿಗಿರಿ ತಪ್ಪಬಹುದು ಅನ್ನುವಂಥದ್ದನ್ನು. ಅದಕ್ಕಾಗಿ ಅಲ್ಲಿ ಇದ್ದುಕೊಂಡು ಕೆಲಸ ಆಗೋದಿಲ್ಲ, ನೀವು ಹೊರಗೆ ಬರಬೇಕು. ಆ ದಿಶೆಯಲ್ಲೇ ಅವ್ರ ಮುಂದಿನ ಹೆಜ್ಜೆಯನ್ನು ಇಡ್ಬೋದು ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ಬೆಳಗಾವಿ ಜಿಲ್ಲೆ ರಾಜಕೀಯದಲ್ಲೇ ಒಂದು ಸೈಡ್ ನಮ್ಮ ಜಾರಕಿಹೊಳಿ ಸಹೋದರರಾದ್ರೆ, ಇನ್ನೊಂದು ಕಡೆ ಕತ್ತಿಯವರು ಮತ್ತು ಅವ್ರ ರಾಜಕೀಯ ಡೆವಲಪ್ಮೆಂಟ್ಗಳು ಹುಕ್ಕೇರಿಯನ್ನು ಮೊದಲು ಉಳಿಸಬೇಕು. ಆ ದಿಸೆಯಲ್ಲಿ ಎಮ್ಕನಮಡಿ ಮೇಲೂ ಕಣ್ಣಿಟ್ಟಿದ್ದಾರೆ ಅವರು. ಎಮ್ಕನಮಡಿ ಮೇಲೆ ಅಷ್ಟಿಗೆ ಮತ್ತು ಹುಂದ್ರಿ ಅವರು ಒಂದು ಮಾಡೋದ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅವರ ಒಂದಾದ್ರೆ ಸಹಜವಾಗಿನ ಈ ಎಮ್ಕನಮಡಿಯಿಂದ ಸತೀಶ್ ಅವ್ರನ್ನ ಹೊರಗೆ ಹಾಕುವಂಥ ಸಾಧ್ಯತೆಗಳು ಇದ್ದಾವೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಇಡೀ ಜಿಲ್ಲೆಯ ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದರೆ ಕತ್ತಿ ವರ್ಸಸ್ ಜಾರಕಿಹೊಳಿ ಸಹೋದರರು ಏನು ನಡಗಿನ ತಿಕ್ಕಾಟದ ಮುಂದಿನ ದಿನದಲ್ಲಿ ಹೊಸ ರಾಜಕೀಯ ಆಯಾಮಗಳು ಸಾಕ್ಷಿ ಆಗ್ಬೋದು ಅಂತ. ಯಾಕಂದರೆ DCC ಬ್ಯಾಂಕ್ನ ಅಧ್ಯಕ್ಷರು ಜಾಯವಾರ ಜೊಲ್ಲೆ ಅವರು ಅಷ್ಟು ನಿಲ್ಲುವಂಥದ್ದಲ್ಲ, ಅವ್ರಿಗೂ ಸಹ ಸಹಜದ ಇದಕ್ಕಿಂತ ಮೇಲಕ್ಕೆ ಹೋಗ್ಬೇಕು ಮಾಡಬೇಕು ಅಂತೇಳಿ ಆಂಬಿಷಿಯಸ್ ಪರ್ಸನ್ ಅದಾರ. ಅವರಲ್ಲಿ ಆಂಬಿಷನ್ ತಪ್ಪಂತಲ್ಲ, ಬೆಳೆದಿದ್ದಾರೆ, ಆರ್ಥಿಕ ಬಲಿಷ್ಠರಿದ್ದಾರೆ. ಮತ್ತು ಇವತ್ತು ರಾಜಕೀಯಕ್ಕೆ ಏನು ಬೇಕಪ್ಪ, ದುಡ್ಡಿದ್ರೆ ರಾಜಕೀಯ ಮುಖ್ಯ ಆಗಬೇಕಾಯ್ತು. ಅದನ್ನು ಗಳಿಸುವಲ್ಲೇ ಅದನ್ನು ಬೆಳೆಸುವಲ್ಲೇ ಮಾಹಿರದಾರ ನಮ್ಮ ಈ ಸೊಳ್ಳೆಯವರು. ಹೀಗಾಗಿ ಅವರು ತಮ್ಮ ಶಕ್ತಿಯನ್ನು ಬೆಳೆಸ್ಕೊಳ್ಳೋ ದಿಶೆಯಲ್ಲಿ ವಿಚಾರ ಮಾಡ್ತಾ ಇರ್ತಾರೆ. ಮತ್ತು ಇವತ್ತೇನೋ ಕತ್ತಿಯವರಿಗೆ ಹೊಂದಾಣಿಕೆ ಇಲ್ಲ. ಮೋಸ್ಟ್ಲಿ ಯಾವ ಸಂದರ್ಭದಲ್ಲಿ ಜಾರಕಿಹೊಳಿಗೆ ಮತ್ತು ಅವ್ರಿಗೆ ಭಿನ್ನಾಭಿಪ್ರಾಯ ಬರ್ತದೋ, ಭಿನ್ನ ಮತ ಆಗ್ತದೋ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಒಂದಿಷ್ಟು ಕೆಲಸಗಳು ಬೇಕಾಗ್ತಾವೆ, ಒಂದಿಷ್ಟು ಕೆಲಸಗಳು ಬೇಡ ಆಗ್ತಾವೆ. ಯಾವುದೋ ಸಂದರ್ಭದಲ್ಲಿ ಮತ್ತೆ ದೂರ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಈ ಹಿನ್ನೆಲೆಯಲ್ಲೇ ಈ ಒಂದೇನು ಬೆಳಗಾವಿ ಜಿಲ್ಲೆಯ ರಾಜಕೀಯದ ಇವತ್ತು ಮಾತ್ರ ಏನು ಜಾರಕಿಹೊಳಿ ಪ್ರಬಲರಾಗಿ ಕಂಡರೂ ಸಹಿತ ಈ ಅವ್ರ ಎದುರಾಳಿಗಳು ಮಾತ್ರ ತಮ್ಮದೇ ಆದ ದಾರಿಗಳನ್ನು ಹುಡುಕ್ತಾ ಇದ್ದಾರೆ. ಆ ದಿಶೆಯಲ್ಲೇ ಇಂದೆಲ್ಲ ನಾಳೆ ಒಂದು ಚಾಲೆಂಜ್ ಅಂತಂದು ಹೇಳ್ತಾರೆ. ಆ ದಿಶೆಯಲ್ಲಿ ಎಚ್ಚರಿಕೆಯನ್ನು ಸಹಿತ ವಹಿಸಬೇಕಾಗಿದೆ. ಮತ್ತು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸತೀಶ್ ಅವರೀಗ ತಮ್ಮ ಎಮ್ಕನಮಡಿನ ಉಳಿಸ್ಕೋಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತದ ಇಲ್ಲಂತಲ್ಲ, ಯಾಕಂದ್ರೆ ಅವರು ಪ್ರಜ್ಞಾವಂತರಿದ್ದಾರೆ, ತಿಳುವಳಿಕೆ ರಾಜಕೀಯ ಮಾಡ್ತಾ ಇದ್ದಾರೆ. ಈಗಾಗಲೇ ಗೋಕಾಕನ್ನು ತಮ್ಮ ಸ್ವಪ್ರಜ್ಞೆಯಲ್ಲಿ ಇಟ್ಕೊಂಡಿದ್ದಾರೆ ಅಲ್ಲೇ ಮತ್ತು ಅರಭಾವಿಯಲ್ಲೇ. ಅದೇ ರೀತಿ ಎಮ್ಕನಮಡಿಯಲ್ಲೂ ಇಟ್ಕೊಳ್ಳುವಂಥ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಈ ಒಂದು ಎಮ್ಕನಮಡಿಯಲ್ಲಿ ಸಪೋಸ್ ಏನಾದರೂ ಹುಂದ್ರಿ, ಅಷ್ಟಗಿ ಮತ್ತು ಕತ್ತಿ AB ಪಾಟೀಲ್ ಒಂದಾಗೆ ಅಲ್ಲಿ ಸತೀಶ್ ಅವರನ್ನು ಸೋಲಿಸುವಲ್ಲಿ ಯಶಸ್ವಿಯಾದ್ರೆ ಒಂದು ಸ್ವಲ್ಪ ಹೊರತು ಮಾತ್ರ ಜಾರಕಿಹೊಳಿ ಸಹೋದರಿಗೆ ಬೀಳುವಂಥ ಸಾಧ್ಯತೆ ಹೆಚ್ಚಿದ್ದಾವೆ. ಅದೇನೋ ಆಗಲಿ, ಇದು ರಾಜಕೀಯ. ಈ ದಿಶೆಯಲ್ಲೇ ಒಂದಿಷ್ಟು ರಾಜಕೀಯ ಹಿತಾಸಕ್ತಿ ಜನ ಕತ್ತಿಯವರ ಒಂದು ಜೊಳ್ಳವರು ಒಂದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆದರೆ ಇನ್ನೂ ಸ್ವಲ್ಪ ಹೆಚ್ಚಿನ ತೊಂದರೆಗಳು ಜಾರಕಿಹೊಳಿ ಸಹೋದರಿಗೆ ಬರ್ಬೋದೇನೋ, ನೋಡೋದು ರಾಜಕೀಯದಲ್ಲಿ ಏನೇನಾಗ್ತದೆ ಅಂತೇಳಿ. ಬಟ್ ಜಿಲ್ಲೆ ಮೇಲೆ ಇವರು ಒಂದು ಹಿಡಿತ ಸಾಧಿಸಲುವಾಗಿ ಒಂದು ರೀತಿ ಒಳಗಿಂದ ಹೋರಾಟಗಳನ್ನು, ಗುಪ್ತ ಮೀಟಿಂಗ್ಗಳನ್ನು, ತಮ್ಮದೇ ಅಂತ ಚಾಲ್ಗಳನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರ ಮೇಲೆ ಹಾಬಿ ಆಗ್ತಾರೆ, ಯಾರ ಮೇಲೆ ಪ್ರಭಾವಿ ಆಗ್ತಾರೆ ಅನ್ನೋದನ್ನು ಎದುರು ನೋಡ್ತಾ ಇದ್ದೀವಿ. ಅದೇ ಎಲ್ಲ ಮಧ್ಯದಲ್ಲಿ ಜನರ ಬದುಕಿಗೆ ಇನ್ನಷ್ಟು ಒಳ್ಳೆಯ ಆಗುವಂಥ ಕೆಲಸಗಳು ಆಗಲಿ, ರೈತರಿಗೆ ಮಾರ್ಕೆಟ್ ಸಿಗುವಂಥದ್ದಾಗಲಿ, ಇವ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ದೊಡ್ಡ ಲೀಡರ್ ಆಗ್ಬೋದು. ಯಾರೋ ಮಾಡಲಿ, ಅವ್ರು ಕತ್ತಿಯವರೇ ಮಾಡಲಿ, ನಮ್ಮ ಜಾರಕಿಹೊಳಿ ಸಹೋದರರೇ ಮಾಡಲಿ, ಜನಪರವಾದ ಕೆಲಸಗಳಿಗೆ ಮಾಡೋದು ಇಬ್ಬರಿಗೂ ಸಾಧ್ಯ.
ಯಾಕಂದ್ರೆ ಇಬ್ಬರು ಅಷ್ಟು ಪ್ರಭಾವಿ ಇದ್ದಾರೆ, ಕತ್ತಿ ಮತ್ತು ನಮ್ಮ ಜಾರಕಿಹೊಳಿ ಅವರು. ಅದೇ ಕಾಲಕ್ಕೆ ನಮ್ಮ ಜೊಲ್ಲೆಯವರು ಸಹಿತ ಪ್ರಭಾವಿ ಇದ್ದಾರೆ. ಅವರು ಜನಪ್ರವಾದ ಈಗ ಶಾಲೆ ಸ್ಕೂಲು ಅದ್ರ ಜೊತೆಗೆ ಏನು ಸಂಸ್ಥೆಗಳು ಕಟ್ಕೊಂಡು ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಂತೂ ಸುದ್ದಿಗಳಿದ್ದಾವೆ. ಅದರ ಜೊತೆಗೆ ಇನ್ನಷ್ಟು ಅರ್ಥವ್ಯವಸ್ಥೆ ಕೇವಲ ತಮ್ಮ ಫೈನಾನ್ಸ್ ಕಷ್ಟ ಅಲ್ಲ, ಬಡವರ ಬದುಕಿನ ಅಥವಾ ರೈತರ ಬದುಕಿನ ಫೈನಾನ್ಸ್ಗೂ ಸಹಿತ ಒಳ್ಳೆ ಯೋಚನೆ ಮಾಡಿ ಅವ್ರಿಗೆ ಒಂದು ಹೊಸ ದಾರಿ ಹುಡುಕಿದ್ರೆ DCC ಮೂಲಕ ಗೋಡಾವನ್ನು ನಿರ್ಮಿಸಿಕೊಟ್ರೆ ಒಂದು ಹೊಸ ರೂಪ ಆಗ್ಬೋದೇನೋ, ನೋಡಿ ಯಾರೇನು ಮಾಡ್ತಾರೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 60 ನ್ಯೂಸ್ ಅರ್ಥ ತಿಳಿಸಿ ತರಬಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.